ಕಲಬುರಗಿ ಜೈಲಿನಿಂದ ಕೈದಿಗಳು ಎಸ್ಕೇಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಿಂದ ಎಸ್ಕೇಪ್ ಬಳಿಕ ಹಣಕ್ಕಾಗಿ ಕೈದಿಗಳು ಪರದಾಡಿಕೊಂಡಿರೋ ಘಟನೆ ನಡೆದಿದೆ. ಕಲಬುರಗಿ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಪ್ರಕರಣ. ಜೈಲಿನಿಂದ ಎಸ್ಕೇಪ್ ಬಳಿಕ ಹಣಕ್ಕಾಗಿ ಕೈದಿಗಳ ಪರದಾಟ. ರಸ್ತೆಯಲ್ಲಿ ಹೋಗುವವರ ಬಳಿ ಹಣ ಕಸಿದ ಕೈದಿಗಳು. ಇಬ್ಬರ ಬಳಿ 500 ಕಸಿದ ಸಾಗರ್ ಮತ್ತು ಸಂತೋಷ್ ಜೊತೆಗೆ ಮಸ್ತಾನು. ಅದೇ ಹಣದಲ್ಲಿ ಬೆಳಗ್ಗೆ ಟಿಫನ್ ಮಾಡಿದ ಕೈದಿಗಳು. ಜೈಲಿಂದ ಎಸ್ಕೇಪ್ ಆಗೋದಕ್ಕೆ ಸಂಚು ರೂಪಿಸಿದ್ದೇ ಮಸ್ತಾನ್. ಒಬ್ಬನೇ ಹೋಗೋದಕ್ಕಾಗಲ್ಲ ಅಂತ ಇಬ್ಬರ ಜೊತೆ ಪ್ಲಾನ್ ಮಾಡ್ಕೊಂಡ. ಒಬ್ಬನೇ ಹೋಗಲು ಆಗಲ್ಲ ಅಂತ ಇಬ್ಬರ ಜೊತೆ ಪ್ಲಾನು. ತೆಲಂಗಾಣದ ಜಹೀರಾಬಾದ್ನಲ್ಲಿ ಶಿಫ್ಟಿಗೆ ಪ್ಲಾನ್ ಮಾಡಿದ್ರು. ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಣಕ್ಕಾಗಿ ಕೈದಿಗಳ ಪರದಾಟ ನೋಡಿ. ಅಲ್ಲಿಂದ ಎಸ್ಕೇಪ್ ಆಗುವಂತಹ ವಿಜುವಲ್ಸು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಈಗ ಕೈದಿಗಳು ಎಸ್ಕೇಪ್ ಆದ್ರು. ಹಂಗು ಹಿಂಗು ಮಾಡ್ಕೊಂಡು ಪರದಾಡ್ಕೊಂಡು ಪರಚ್ಕೊಂಡು ಮಂಡಿ ಕೈ ಎಲ್ಲ ಗಾಯ ಮಾಡ್ಕೊಂಡು ಕಾಂಪೌಂಡ್ ಹಾರಿದ್ರು. ಹಾರದ ಮೇಲೆ ಗತಿ ಏನು, ಅದ್ರ ಬಗ್ಗೆ ಅವರು ಜೈಲಲ್ಲಿ ಸೆಲ್ಲಲ್ಲಿ ಕೂತಿದ್ದಾಗ ಯೋಚನೆ ಮಾಡಿಲ್ಲ. ನಯ ಅವರು 3 ಜನನ ಕುಲ್ಕಿದ್ರು ಒಂದು ನಾಣ್ಯ ಬೀಳಲ್ಲ ಕೆಳಗೆ. ಅದು ಯಾವುದರ ಪರಿಜ್ಞಾನ ಇಲ್ಲದಲ್ಲೇ ಕಾಂಪೌಂಡ್ ಹಾರು ಹೊರಗೆ ಬಂದರು. ಹೊಟ್ಟೆ ಚುರುಕಂತೂ, ಹಸಿವು ಶುರುವಾಯಿತು. ಕೈಯಲ್ಲಿ ಕಾಸಿಲ್ಲ. ಕಲ್ತಿರೋ ಕಸಬೊಂದೇ, ಭಯಪಡಿಸೋದು ಹೆದರಿಸೋದು. ಆ ಕಸಬನ್ನೇ ಮೊರೆ ಹಿಡಿದ್ರು. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ನೋಡಿ. ಅವ್ರ ಜೊತೆ ಹಣ ಕೇಳೋದು, 500 ರೂಪಾಯಿ ಕೊಡಿ. ಸೊ ಕೊನೆಗೂ 500 ರೂಪಾಯಿ ಹಣ ಪಡ್ಕೊಂಡು ಟಿಫಿನ್ ಮಾಡಿದ್ರಂತೆ. ಜೊತೆಗೆ ಈ 3 ಜನರಲ್ಲೂ ಒಬ್ಬ ಪ್ಲ್ಯಾನ್ ಮಾಡ್ಕೊಂಡಂತೆ ಹೋಗಬೇಕು ಅಂತ. ಒಬ್ಬನಿಗೆ ಹೋಗೋದಕ್ಕೆ ಧೈರ್ಯ ಇಲ್ಲ. ಜೊತೆಗೆ ಇಬ್ಬರು ಕಂಪ್ನಿಗಿರಲಿ ಅಂತೇಳಿ ಇಬ್ಬರನ್ನ ಕನ್ವಿನ್ಸ್ ಮಾಡಿದ್ರು. ಅಲ್ಲಿಂದ 3 ಜನ ಸೇರ್ಕೊಂಡು ಕಲಬುರಗಿ ಕಾರಾಗೃಹದ ಗೋಡೆ ಹಾರು ಹೊರಗೆ ಬಂದರು. ತಪ್ಪ್ಯಾಕೆ ಮಾಡಬೇಕು, ಜೈಲಿಗೆ ಯಾಕೆ ಹೋಗಬೇಕು? ನೆಟ್ಟಿಗೆ ಬದುಕಿದ್ರೆ ಜೈಲು ಯಾಕೆ, ಕಾಂಪೌಂಡ್ ಯಾಕೆ, ಅದನ್ನು ಹಾರೋ ಸರ್ಕಸ್ ಯಾಕೆ? ಈಗ ಮತ್ತೆ ನೀವು ತಗಲಾಕತ್ತೀರಿ. ಮತ್ತೆ ತಗಲಾಕೊಂಡ್ರೆ ಫರ್ದರ್ ಸೆಕ್ಷನ್ ನಿಮ್ಮ ಮೇಲೆ ಹಾಕ್ತಾರೆ. ಕಾಂಪೌಂಡ್ ನೋಡೋದಕ್ಕೂ ಅವಕಾಶ ಸಿಗೋದಿಲ್ಲ. ಇಲ್ಲಿವರೆಗೂ ನಿಮ್ಮ ಏನು ಅಲ್ಲಿ ಪಕ್ಕದಲ್ಲೇ ಕಿಟಕಿ ಇರ್ತಾ ಇತ್ತು. ಅಂತೂ ಇಂತೂ ಸೂರ್ಯನ ಬೆಳಕಾದ್ರೂ ನೋಡೋಣ ಅಂಥೇಳಿ ನೀವು ಇಣುಕೋ ಅವಕಾಶ ಇತ್ತು. ಮತ್ತೆ ನೀವು ತಗಲಾಕೊಂಡ್ರೆ ನಿಮ್ಮ ಮೇಲೆ ಬೀಳಬಹುದಾದ ಸೆಕ್ಷನ್ಗಳೇನು ಗೊತ್ತಾ? ವೆಂಟಿಲೇಟರ್ ಕಿಟಕಿ ಪರದೆನೂ ತೆಗೆಯೋದಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲೇ ಮಾಡಿ ಅಲ್ಲೇ ತಿನ್ಬೇಕಾಮೇಲೆ. ಸೊ ಕಲಬುರಗಿ ಸೆಂಟ್ರಲ್ ಜೈಲು, ಇನ್ನು ಅಲ್ಲಿನ ಜೈಲಾಧಿಕಾರಿಗಳು ಹಗಲೊತ್ತಲ್ಲೇ ಮಲಗ್ತಾರೋ ಅಥವಾ ರಾತ್ರಿ ಹೊತ್ತಲ್ಲಿ ಬೇರೆ ಪ್ರಪಂಚದಲ್ಲಿ ಇರ್ತಾರೋ? ಕೈದಿಗಳು ಕಾಂಪೌಂಡ್ ಹಾರಿ ಕಾರಾಗೃಹದ ಕಾಂಪೌಂಡ್ ಹಾರೋ ಸ್ಥಿತಿಗೆ ಅಲ್ಲಿನ ಜೈಲಾಧಿಕಾರಿಗಳಿದ್ದಾರೆ ಅನ್ನೋದಾದ್ರೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಇನ್ನೂ ಕೂಡ ಸಿಕ್ಕಿಲ್ಲ. ಬಟ್ ಜೈಲಿನಿಂದ ಹೊರಬಂದು 500 ರೂಪಾಯಿಗಾಗಿ ಪರದಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ.